ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಕರುನಾಡ ಸ್ವಾತಿಶ್ರೀ. ಇವತ್ತು ನಾನಿರೋದು ಚೋಟಾಣಿಕೆರೆ, ಕೇರಳಲ್ಲಿ ಇರೋ ಚೋಟಾಣಿಕೆರೆ, ಎರ್ನಾಕುಲಂ ಡಿಸ್ಟ್ರಿಕ್ಕಲ್ಲಿರೋ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳಿದ್ದೆ, ಆದರೆ ಬರೋಕ್ಕೆ ಇವತ್ತು ನನಗೆ ಟೈಮ್ ಸಿಕ್ಕಿದೆ. ನನ್ನೊಟ್ಟಿಗೆ ನೀವು ಬನ್ನಿ, ಈ ತಾಯಿಯ ಒಂದು ಭಗವತಿಯ ಒಂದು ಆಶೀರ್ವಾದನ ಪಡ್ಕೊಳ್ಳೋಣ. ಈಗ ಬಂದು ಇದು ಎಂಟ್ರೆನ್ಸು, ಇದು ಸ್ಟಾರ್ಟಿಂಗಿನ ಎಂಟ್ರೆನ್ಸು. ಇಲ್ಲಿರೋದು ರಂಗೋಲೆ. ಈಗ ಓಣಂ ನಡೀತಾ ಇರೋದ್ರಿಂದ ಈ ಒಂದು ದೊಡ್ಡ ದೊಡ್ಡ ರಂಗೋಲಿ ಹಾಕಿ ನಾವು ಹೆಂಗೆ ಕಲರ್ ಹಾಕ್ತೀವಲ್ಲ, ಇವರು ಅದೇ ಥರ ಬಣ್ಣ ಬಣ್ಣದ ಹೂಗಳನ್ನು ಹಾಕ್ತಾರೆ. ಎಲ್ಲಿ ನೋಡಿದ್ರು ಈ ಥರ ಎಲ್ಲ ದೇವಸ್ಥಾನಗಳಲ್ಲೂ ಈ 10 ದಿನ ನೀವು ಈ ರಂಗೋಲಿಯನ್ನು ನೋಡ್ಬೋದು. ಮತ್ತು ಮನೆಗಳ ಮುಂದೆನೂ ಚಿಕ್ಕ ಚಿಕ್ಕ ಈ ಥರ ರಂಗೋಲಿಯನ್ನು ಹಾಕ್ತಾರೆ. ಮತ್ತು ಈ ದೇವಸ್ಥಾನದ ಪ್ರತ್ಯೇಕತೆ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಥರ ಮಾಟ ಮಂತ್ರ, ದೇವದ ಕಾಟ, ಯಾವುದೇ ಥರ ಭೂತ ಪಿಚಾಚಿಗಳ ಕಾಟ ಏನೇ ಇದ್ದರೂ ಇಲ್ಲಿ ಪರಿಹಾರ ಹೊಂದಬಹುದು. ಯಾವುದೇ ಥರ ಅದರಿಂದ ಮಾನಸಿಕವಾಗಿ ಸಹ ನೊಂದಿದ್ರೆ ಅವ್ರು ಬಂದು ಇಲ್ಲಿ 41 ದಿನ ಮಂಡಳ ಪೂಜೆಯನ್ನು ಮಾಡಿ ಇಲ್ಲಿ ನೆಲೆಸಿ 41 ದಿನ ಪೂಜೆ ಮಾಡಿದ್ರೆ ಖಂಡಿತವಾಗಿ ಸಹ ಅವರಿಗೆ ಆ ಒಂದು ಬಾಧೆಗಳಿಂದ ಅವರು ಹೊರಗಡೆ ಬಂದಿರೋ ಸಾಕ್ಷಿಗಳು ಇದೆ. ಆ ತಾಯಿಯ ಒಂದು ಆಶೀರ್ವಾದವನ್ನು ಅವರು ಪಡಿಬಹುದು. ಸೊ ನೀವು ಯಾವಾಗಾದರೂ ಕೇರಳಕ್ಕೆ ಬಂದರೆ ತಪ್ಪದೆ ಈ ದೇವಸ್ಥಾನನ ದರ್ಶನ ಮಾಡಿ. ಆ ಪ್ರಾಬ್ಲಮ್ ಇದೆ ಅಂತಲೇ ಅಲ್ಲ, ಇಲ್ದಿದ್ರೂ ಸಹ ಬಂದು ತಾಯಿಯ ಸಂಪೂರ್ಣವಾಗಿರೋ ದರ್ಶನವನ್ನು ಪಡೆದು ಆ ತಾಯಿಯ ಒಂದು ಆಶೀರ್ವಾದನ ಪಡ್ಕೊಂಡು ಹೋಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋದು ಇದು ಎಂಟ್ರೆನ್ಸು. ಈಗ ನಾವು ಒಳಗಡೆ ಹೋಗೋಣ. ಈಗ ನೀವು ನೋಡ್ತಾ ಇರೋದು ಧ್ವಜಸ್ತಂಭ ಮುಂದೆ ಉರಿತಾ ಇರೋ ದೀಪ, ಅದರ ಮುಂದೆ ಇರೋ ಧ್ವಜಸ್ತಂಭ, ಅದರ ಮುಂದೆಗಡೆ ಇರೋದೇ ಗರ್ಭಗುಡಿ, ಭಗವತಿಯ ಒಂದು ಗರ್ಭಗುಡಿ. ಈಗ ಇಲ್ಲಿ ನಡೀತಾ ಇರೋ ಪದ್ಧತಿ ಏನು ಅಂದರೆ, ಇದು ಹರಕೆ ಕೊಡೋದು. ಅಂದರೆ ಧ್ವಜಸ್ತಂಭದ ಮುಂದೆ ಬಂದು ಹರಕೆ ಕೊಡ್ತಾರೆ. ಅಂದರೆ ಭಕ್ತಾದಿಗಳು ಏನಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವ, ಈ ಥರ ಬಾಳೆಗೊನೆ ಕೊಡ್ತೀನಿ ಅಥವಾ ತುಲಾಭಾರ ಭತ್ತ ಕೊಡ್ತೀವಿ, ನಮ್ಮ ಒಂದು ತೂಕದ ತುಲಾಭಾರ ಮಾಡಿಸಿ ಬೆಲ್ಲ ಥರ ಏನೇನು ಅಂದ್ಕೊಂಡಿರ್ತಾರೆ ಅದನ್ನು ಇಲ್ಲಿ ಕೊಡೋದು. ಇವಾಗ ಮೊದಲನೆಯದಾಗಿ ಇವರು ಬಂದು ದೇವಸ್ಥಾನದ ಮೈನ್ ಅರ್ಚಕರು. ಅವರು ಜ್ಯೋತಿನ ಬೆಳಗಿಸಿ ಮೊದಲನೇ ಹರಕೆ ಅವ್ರು ಕೊಡ್ತಾರೆ. ಮೊದಲನೇ ಬಾಳೆಗೊನೆ ಅವರು ಆ ಭಗವತಿಗೆ ಅರ್ಪಿಸ್ತಾರೆ. ಅದಾದ ನಂತರ ಅಲ್ಲಿನ ದೇವಸ್ಥಾನದ ಸಿಬ್ಬಂದಿಯವರು ಅರ್ಪಿಸ್ತಾರೆ. ಅದಾದಮೇಲೆ ಭಕ್ತಾದಿಗಳು ಅವರವರ ಹರಕೆಗಳನ್ನು ಅರ್ಪಿಸ್ತಾ ಹೋಗ್ತಾರೆ. ನಾನು ನಮ್ಮ ಕರ್ನಾಟಕದ ಜನತೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಹರಕೆನ ಅಮ್ಮಗೆ ಸಮರ್ಪಣೆ ಮಾಡಿದ್ದೀನಿ. ಆ ತಾಯಿಯ ಆಶೀರ್ವಾದ ನಿಮಗೆ, ನಿಮ್ಮ ಎಲ್ಲ ಫ್ಯಾಮಿಲಿ ಬಂಧು ಬಳಗಗಳಿಗೆ ಸಿಗಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ದೇವಸ್ಥಾನದ ಕತೆಗೆ ಬರೋಣ. ಈ ದೇವಸ್ಥಾನದಲ್ಲಿರೋ ಪ್ರತ್ಯೇಕತೆ ಏನು ಅಂದರೆ, ಒಂದೇ ಪ್ರಾಂಗಣದಲ್ಲಿ 2 ದೇವಸ್ಥಾನಗಳನ್ನು ನೀವು ನೋಡ್ಬೋದು. ಒಂದು ಭದ್ರಕಾಳಿ, ಇನ್ನೊಂದು ಭಗವತಿ. ಭದ್ರಕಾಳಿ ಇದು ಒಂದು ನೀವು ನೋಡ್ತಾ ಇದ್ದೀರಲ್ವ, ಈ ದೃಶ್ಯ ಬಂದು ನವಧಾನ್ಯದ ಹರಕೆ. ಯಾರಾದರೂ ನವಧಾನ್ಯದ ಹರಕೆ ಮಾಡ್ಕೊಂಡಿರ್ತಾರಲ್ವ, ಅದು ಸಹ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಇದೂ ಇದೆ. ಎಲ್ಲೂ ಇಲ್ಲ, ಈ ದೇವಸ್ಥಾನದಲ್ಲಿ ಮಾತ್ರ ನವಧಾನ್ಯದ ಹರಕೆ ಸಹ ಇದೆ. ನೋಡಿ, ಈಗೆಲ್ಲ ಭಕ್ತಾದಿಗಳೆಲ್ಲನೂ ಬಾಳೆಗೊನೆಯ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಈಗ ಮತ್ತೆ ಕತೆಗೆ ಬರೋಣ. ಕತೆ ಬಂದು ನಾನು ಹೇಳಿರೋ ಒಂದೇ ಪ್ರಾಂಗಣದಲ್ಲಿ 2 ದೇವಸ್ಥಾನಗಳು ಅಂತ ಹೇಳಿದ್ನಲ್ಲ, ಒಂದು ಭಗವತಿ, ಇನ್ನೊಂದು ಭದ್ರಕಾಳಿ. ಮೊದಲನೇದಾಗಿ ಭಗವತಿದು ಏನಪ್ಪ ಅಂತಂದರೆ, ಆ ತಾಯಿ ಒಂದು ದಿನದಲ್ಲಿ 3 ಅಲಂಕಾರಗಳಲ್ಲಿ ಭಕ್ತರಿಗೆ ದರ್ಶನ ಕೊಡ್ತಾರೆ. ಬೆಳಗ್ಗಿನ ಸಮಯದಲ್ಲಿ ಸರಸ್ವತಿಯಾಗಿ ಬಿಳಿ ವಸ್ತ್ರದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ ಮಹಾಲಕ್ಷ್ಮಿಯಾಗಿ ಕೆಂಪು ವಸ್ತ್ರದಲ್ಲಿ, ರಾತ್ರಿ ಮಹಾಕಾಳಿಯಾಗಿ ನೀಲಿ ವಸ್ತ್ರದಲ್ಲಿ. ಇದು ಪ್ರಪಂಚದ ಯಾವ ದೇವಸ್ಥಾನದಲ್ಲೂ ನಡೆಯಲ್ಲ, ಇಲ್ಲಿ ಮಾತ್ರನೇ ನಡೆಯುತ್ತೆ. ಅಂದರೆ ಒಂದೇ ದಿನದಲ್ಲಿ 3 ಅಲಂಕಾರ ಭಕ್ತರಿಗೆ ಕೊಡೋ ಒಂದು ದರ್ಶನ. ಇವಾಗ ನಾನು ಎರಡನೇದು ಹೇಳಿದ್ನಲ್ಲ, ಭದ್ರಕಾಳಿ, ಅದೇ ದೇವಸ್ಥಾನ ಈಗ ನೀವು ನೋಡ್ತಾ ಇರೋದು. ಅಲ್ಲಿ ಒಂದು ಮರ ಇದೆ ನೋಡಿ. ಏನು ದೇವದ ಕಾಟ ಅಥವಾ ಮಾಟ ಮಂತ್ರ, ಯಾವುದೇ ಥರ ನೆಗೆಟಿವ್ ಪವರ್ನ 41 ದಿನ ಮಂಡಳ ಪೂಜೆ ಮಾಡಾದ ಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಅವ್ರ ಕೂದಲು ಅಥವಾ ಅವ್ರದ್ದು ಏನಾದರೂ ಒಂದು ಬಟ್ಟೆನೋ ಏನಾದರೂ ಅದನ್ನು ಅಲ್ಲಿ ಒಡೆದು ಮಳೆ ಹೊಡೆದು ಅಥವಾ ಅವ್ರಿಗೇನು ಮಾಟ ಮಂತ್ರ ಮಾಡಿಸಿರ್ತಾರೆ ನೋಡಿ, ಗೊಂಬೆನೋ ಏನೇನೋ ಇರುತ್ತಲ್ವ, ಅದನ್ನು ಚುಚ್ಚಿ ಆ ಆಣಿಗೆ ಚುಚ್ಚಿ ಅಲ್ಲಿಂದ ಅವರಿಗೆ ಸಂಪೂರ್ಣವಾಗಿ ಆ ತಾಯಿಯ ಆಶೀರ್ವಾದದಿಂದ ಬಿಡುಗಡೆ ಹೊಂದುತ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಗಳು ಸಹ ಇದೆ. ಇದು ಈ ದೇವಸ್ಥಾನದ ಒಂದು ಪ್ರತ್ಯೇಕತೆ. ಗುರುಗಳೇ, ಈ ದೇವಸ್ಥಾನದಲ್ಲಿ ಅನ್ನಪ್ರಾಶನೂ ನಡೆಯುತ್ತೆ ಚಿಕ್ಕ ಮಕ್ಕಳಿಗೆ. ಈಗ ಈ ದೇವಸ್ಥಾನದ ಮೂಲ ಕಥೆನ ಹೇಳ್ತೀನಿ. ಈ ದೇವಸ್ಥಾನ ಮೊದಲು ಇಲ್ಲಿ ದಟ್ಟವಾದ ಅರಣ್ಯ ಇತ್ತು. ಈ ಅರಣ್ಯದಲ್ಲಿ ಒಂದು ಬುಡಕಟ್ಟದ ಜನಾಂಗ ಇದ್ದರು. ಅದರಲ್ಲಿ ಪ್ರಮುಖನಾದವನೇ ಕಣ್ಣಪ್ಪ.
ಆ ಕಣ್ಣಪ್ಪ ಬಂದು ಮಹಾಕಾಳಿಯ ಪರಮ ಭಕ್ತನಾಗಿದ್ದರು. ಅವರು ಪ್ರತಿ ಶುಕ್ರವಾರ ಹಸುವನ್ನು ಬಲಿ ಕೊಡ್ತಾಯಿದ್ರು. ಒಂದಿನ ಅವರು ತನ್ನ ಆ ಕಣ್ಣಪ್ಪನಿಗೆ ಒಂದು ಮಗಳಿದ್ಲು. ಆ ಮಗಳು ಒಂದು ಕರುನ ಸಾಕಿದ್ಲು. ಆ ಕರುನೇ ಬಲಿ ಕೊಡೋಕ್ಕೆ ಕಣ್ಣಪ್ಪ ಮುಂದಾದಾಗ ಮಗಳು ಅಡ್ಡ ಬೀಳ್ತಾಳೆ, ಇಲ್ಲ ಈ ಕರು ನನಗೆ ಬೇಕು ಅಂತ. ಸೊ ಕಣ್ಣಪ್ಪನಿಗೆ ಮಗಳು ತುಂಬ ಇಷ್ಟ ಆಗಿರೋದ್ರಿಂದ ಕರುನ ಬಲಿ ಕೊಡೋದಿಲ್ಲ. ಆದರೆ ದುರಾದೃಷ್ಟನೋ ಏನೋ ಅನ್ನೋ ಹಾಗೆ ಆ ಮಗಳು ಸ್ವಲ್ಪ ದಿನದಲ್ಲಿ ಹಾವು ಕಚ್ಚಿ ಮರಣ ಹೊಂದುತ್ತಾಳೆ. ಅದಾದಮೇಲೆ ಕಣ್ಣಪ್ಪ ತುಂಬ ರೋದಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರೋದಿಸ್ತಾ ಮತ್ತು ಆ ಮಗಳ ದೇಹವನ್ನು ಏನಿದೆ ಅದು ಮಣ್ಣು ಮಾಡಲಿಕ್ಕೆ ಮುಂದಾದಾಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆ ದೇಹ ಅಲ್ಲಿ ಮಾಯ ಆಗಿರುತ್ತೆ. ಆವಾಗ ಮತ್ತೆ ಅಳ್ತಾ ಅಲ್ಲಿ ಊರಿನ ಜನದಲ್ಲಿ ಮುಂದೆ ಅಳ್ತಾ ಇರುವಾಗ ಅಲ್ಲಿ ಒಬ್ಬರು ಅರ್ಚಕರು ಇರ್ತಾರೆ. ಆ ಅರ್ಚಕರು ಹೇಳ್ತಾರೆ, ನೀನು ಇಷ್ಟು ದಿನ ಇದಕ್ಕೆ ಬಲಿ ಕೊಟ್ಟಿಯಲ್ಲ, ತಾಯಿಗೆ ಕಾಳಿ ಮಾತೆಗೆ ನೀನು ಒಂದು ಹಸುವಿನ ಬಲಿ ಕೊಟ್ಟಿದ್ದು ಕಾರಣದಿಂದಾಗಿ ನಿನಗೆ ಇದು ಕೊಟ್ಟಿರೋ ಒಂದು ಶಾಪ. ಇನ್ನಾದರೂ ನೀನು ಈ ಹಸುವಿನ ಬಲಿ ಕೊಡೋದನ್ನು ನಿಲ್ಲಿಸಿ ಸಾತ್ವಿಕವಾಗಿ ಪೂಜೆಯನ್ನು ಮಾಡಲು ಪ್ರಾರಂಭಿಸು. ಇದು ಬಂದು ದೇವಸ್ಥಾನದ ಮೂಲ ಕತೆ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಅದೇನು ಅಂದರೆ ಕೊಲ್ಲೂರು ಮೂಕಾಂಬಿಕೆಗೂ ಮತ್ತು ಚೋಟಾಣಿಕೆರೆಗೂ ಒಂದು ಸಂಬಂಧ ಇದೆ. ಅದೇನೆಂದರೆ ಒಂದಿನ ಶಂಕರಾಚಾರ್ಯರು ಕೇರಳದಲ್ಲಿ ಸರಸ್ವತಿ ದೇವಿನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಳ್ತಾರೆ. ಆವಾಗ ಅವ್ರು ಬಂದಿದ್ದು ಚಾಮುಂಡಿ ಬೆಟ್ಟದಲ್ಲಿ. ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿಗೆ ಬೇಡ್ಕೊಂಡು ತಪಸ್ಸು ಮಾಡಿದಾಗ ಚಾಮುಂಡಿ ದೇವಿನ ಬೇಡ್ಕೊಂಡಾಗ ಅವ್ರು ಹೇಳ್ತಾರೆ, ನಂದು ಒಂದು ಷರತ್ತಿದೆ, ಆ ಷರತ್ತು ಮುಖಾಂತರ ನೀನು ನಡೆದ್ರೆ ನಾನು ಬಂದು ಪ್ರತಿಷ್ಠಾಪನೆ ಅಲ್ಲಿ ನಾನು ನೆಲೆಗೊಳ್ತೀನಿ ಅಂತ ಹೇಳ್ತಾರೆ. ಅದೇನು ಅಂದರೆ ಕಾಡಲ್ಲಿ ನೀನು ಮುಂದೆ ಮುಂದೆ ನಡ್ಕೊಂಡು ಹೋಗಬೇಕು, ನೀನು ಹಿಂದೆ ನಾನು ಬರ್ತೀನಿ, ನೀನು ಯಾವಾಗ ಹಿಂದೆ ತಿರುಗಿ ನೋಡ್ತೀಯ ನಾನು ಅಲ್ಲಿ ನೆಲೆಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದೇ ಥರನೇ ಶಂಕರಾಚಾರ್ಯರು ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಆದಮೇಲೆ ಅವರು ಕಾಲಿನ ಸಪ್ಪಳ ಬರೋದಿಲ್ಲ. ಏನಪ್ಪ ಬರ್ತಿದ್ದಾರೋ ಇಲ್ವೋ ದೇವಿ ಅಂತ ಅನುಮಾನದಿಂದ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡಿಬಿಡ್ತಾರೆ. ಆವಾಗ ತಾಯಿ ಅಲ್ಲೇ ನೆಲೆಗೊಂಡ್ಬಿಡ್ತಾಳೆ. ಅದೇನೇ ಕೊಲ್ಲೂರು ಮೂಕಾಂಬಿಕೆ ನಮ್ಮ ಕರ್ನಾಟಕದಲ್ಲಿರುವುದು. ಆವಾಗ ಶಂಕರಾಚಾರ್ಯರು ಮತ್ತೆ ಆ ತಾಯಿ ಮುಂದೆ ಬೇಡ್ಕೊಳ್ತಾರೆ, ಅಮ್ಮ ನಾನು ನಿನ್ನ ಕೇರಳ ಅಲ್ಲಿ ಸರಸ್ವತಿ ದೇವಿಯಾಗಿ ನಿನ್ನ ನೆಲೆಸಬೇಕು ಅಂತ ನಾನು ಬೇಡ್ಕೊಂಡಿದ್ದು, ನೀನು ಇಲ್ಲಿ ನೆಲೆಗೊಂಡ್ಬಿಟ್ಟಲ್ಲ ಅಂತ ಕೇಳ್ಕೊಂಡಾಗ ಪರಿಪರಿಯಾಗಿ ಬೇಡ್ಕೊಂಡಾಗ ಆಗ ದೇವಿ ಹೇಳ್ತಾರೆ, ನಿನ್ನ ಭಕ್ತಿಗೆ ಮೆಚ್ಕೊಂಡಿದ್ದೀನಿ ನಾನು, ಹಾಗಾಗಿ ಪ್ರತಿದಿನ ಬೆಳಗ್ಗೆ ಚೋಟಾಣಿ ಕೆರೆಯಲ್ಲಿ ನಾನು ಮಧ್ಯಾಹ್ನದವರೆಗೂ ಸರಸ್ವತಿಯಾಗಿ ಬಿಳಿ ವಸ್ತ್ರದಲ್ಲಿ ಭಕ್ತರಿಗೆ ದರ್ಶನ ಕೊಡ್ತೀನಿ. ಮಧ್ಯಾಹ್ನದ ನಂತರ ಕೊಲ್ಲೂರು ಮೂಕಾಂಬಿಕೆ ಆಗಿ ಭಕ್ತರಿಗೆ ದರ್ಶನ ಕೊಡ್ತೀನಿ ಅಂತ ಅಭಯ ಕೊಟ್ಟಿದ್ದಾರೆ. ಈಗಲೂ ಅದೇ ಥರನೇ ನಡ್ಕೊಳ್ತಾ ಇದ್ದಾರೆ. ಪ್ರತಿದಿನ ಫಸ್ಟು ಚೋಟಾಣಿ ಕೆರೆಯಲ್ಲಿ ದೇವಸ್ಥಾನ ಓಪನ್ ಆಗೋದು, ಅದಾದ ನಂತರನೇ ಮೂಕಾಂಬಿಕೆಯಲ್ಲಿ ಓಪನ್ ಆಗೋದು. ಇದನ್ನು ಬೇಕಾದಷ್ಟು ಜನ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಅದು ಪ್ರೂವ್ ಆಗಿದೆ. ತಾಯಿ ನಡ್ಕೊಂಡು ಅಂದರೆ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಇದೆಲ್ಲ ನಮ್ಮ ಹಿಂದೂಯಿಸಮಲ್ಲಿ ಇದೊಂದು ಶಕ್ತಿ ಇದೆ ಅನ್ನೋದನ್ನು ಇಲ್ಲಿ ಪ್ರೂವ್ ಆಗಿದೆ. ಅದೇ ಥರನೇ ಪ್ರತಿದಿನ ಫಸ್ಟು ಚೋಟಾಣಿ ಕೆರೆಯಲ್ಲೇ ದೇವಸ್ಥಾನ ಓಪನ್ ಆಗೋದು, ಅದಾದಮೇಲೆ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಓಪನ್ ಆಗುತ್ತೆ. ಬೆಳಗ್ಗೆ ದರ್ಶನ ಚೋಟಾಣಿ ಕೆರೆ, ಮಧ್ಯಾಹ್ನ ದರ್ಶನ ಕೊಲ್ಲೂರು ಮೂಕಾಂಬಿಕೆ. ಇವಾಗ ನಾನು ಇವ್ರನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇವರೆಲ್ಲ ದೇವಸ್ಥಾನದ ಟ್ರಸ್ಟಿ ಮೆಂಬರ್ಸು, ಅರ್ಚಕರು. ಈಗ ನೀವು ನೋಡ್ತಾ ಇರೋದು ಆನೆಯ ಮೇಲೆ, ಅಂದರೆ ಕೊನೆಯ ಘಟ್ಟಕ್ಕೆ ಬಂದಿದ್ದೀನಿ ನಾನು. ದೇವಸ್ಥಾನ ಬಾಗಿಲು ಹಾಕೋಕ್ಕೆ ಮುಂಚೆ ಆನೆ ಮೇಲೆ ಉತ್ಸವ ಮೂರ್ತಿ, ತಾಯಿಯ ಉತ್ಸವ ಮೂರ್ತಿನ ಕೂರಿಸಿ 8 ಪ್ರದಕ್ಷಿಣೆ ಬರ್ತಾರೆ. ಆ 8 ಪ್ರದಕ್ಷಿಣೆ ಬಂದಾದಮೇಲೆ ಏನು ಉತ್ಸವ ಮೂರ್ತಿ ಇದೆ ಅದು ಒಳಗಡೆ ಮತ್ತು ದೇವಸ್ಥಾನದ ಒಳಗಡೆ ತೊಗೊಂಡು ಹೋಗ್ತಾರೆ. ಅದಾದಮೇಲೆ ದೇವಸ್ಥಾನ ಬಾಗಿಲುಗಳನ್ನು ಮುಚ್ಚಲ್ಪಡುತ್ತವೆ. ಇದು ಇಲ್ಲಿನ ಪದ್ಧತಿ. ಎಲ್ಲ ಕೇರಳಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ಥರನೇ 8 ಪ್ರದಕ್ಷಿಣೆ ಬಂದು ಅದಾದಮೇಲೆ ದೇವಸ್ಥಾನದ ಬಾಗಿಲುಗಳನ್ನು ಹಾಕಲಾಗುತ್ತದೆ. ಇದು ಇಲ್ಲಿನ ಪದ್ಧತಿ. ಸೊ ಇಲ್ಲಿ ಇಷ್ಟೊತ್ತವರೆಗೂ ನಾನು ನಿಮ್ಗೆ ಏನು ಒಂದು ಇಲ್ಲಿನ ಕತೆ, ದೇವಸ್ಥಾನದ ಕತೆ ಆಗಿರ್ಬೋದು ಅಥವಾ ಕೊಲ್ಲೂರು ಮೂಕಾಂಬಿಕೆಯ ಕತೆ ಆಗಿರ್ಬೋದು, ಅದೆಲ್ಲವೂ ಇಲ್ಲಿನ ಅರ್ಚಕರು, ಇಲ್ಲಿನ ದೇವಸ್ಥಾನದ ಟ್ರಸ್ಟಿಗಳೇನಿದ್ದಾರೆ ಅವರಿಂದ ನಾನು ತಿಳ್ಕೊಂಡು ನಿಮ್ಗೆ ಹೇಳಿದ್ದೀನಿ. ಗುರುಗಳೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಿಮ್ಮ ಕನ್ನಡ ಸ್ವಾತಿ ಶ್ರೀನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಗಂಟೆ ಹೊತ್ತದನ್ನು ಮರಿಬೇಡಿ. ಯಾಕಂದರೆ ನಿಮಗೋಸ್ಕರ ನಾನು ಚೋಟಾಣಿ ಕೆರೆಗೆ ಬಂದು ಗಂಟೆ ಹೊಡೆದಿದ್ದೀನಲ್ವ, ಹಾಗಾಗಿ ನನಗೋಸ್ಕರ ನೀವು ಗಂಟೆ ಬಟನ್ನ ಹೊಡೆಯೋದನ್ನು ಮರಿಬೇಡಿ. ಆವಾಗಲೇ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗೋದು.